ತುಂಬ ಖುಷಿ ಆಗ್ತಿದೆ. ನಿರೀಕ್ಷಿತ ಅತಿಥಿಗಳು ಒಂಥರ ಹೆಂಗೆ ಅಂದರೆ ಎಲ್ಲ ಸರ್ ಹೇಳ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದು. ಯಾವುದು ಅಂದರೆ ಸರ್ರು ನಮಗೆ ನಾನು ಮತ್ತು ಸರ್ರು ನಾನು ರಾಜರು ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಸರ್ ಅದರಲ್ಲಿ ಅಸೋಸಿಯೇಟ್ ಕ್ಯಾಮ್ರಾ ವರ್ಕ್ ಮಾಡ್ತಿದ್ರು. ಸೊ ಅವಾಗಿಂದ ಸ್ವಲ್ಪ ಪರಿಚಯ ಇತ್ತು. ನಾನು ಸರ್ ಹಿಂಗಿದೆ, ಈ ಥರದ್ದು ಒಂದು ಸಿನಿಮಾ ಇದೆ, ಒಂದು ಕತೆ ಕೇಳಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಂದು ಫೋನಲ್ಲಿ ಹೇಳಿದೆ ಅವ್ರಿಗೆ. ಅವರು ಸರ್ ಆಯಿತು ಮೀಟ್ ಮಾಡೋಣ ಅಂತೇಳಿ ಮೀಟ್ ಮಾಡಿ ನಿಜವಾಗ್ಲೂ ಇವತ್ತು ನನಗೆ ಅವ್ರಿಗೆ ತುಂಬ ಅಂದರೆ ಇಲ್ಲಿರೋರು ಎಲ್ರಿಗೂ ಅಂದರೆ ಅದೊಂಥರ ಬೇರೆಯೇ ಫೀಲ್ ಆಗ್ತಿದೆ. ಅಂದರೆ ಈ ಅನಿರೀಕ್ಷಿತ ಅತಿಥಿಗಳು ಅಂತಲೇ ನೋಡ್ತಾ ಇದ್ರೇ ಒಂಥರ ಮೈಯೆಲ್ಲ ಜುಮ್ ಅನ್ನಿಸ್ತಿದೆ. ಅಂದರೆ ತುಂಬ ಫೀಲ್ ಆಗ್ತಿದ್ದೀನಿ. ಇಲ್ಲಿ ಆಮೇಲೆ ಈ ಸಿನಿಮಾದಲ್ಲಿ ನನಗೆ ನಿಜವಾಗ್ಲೂ ಎಲ್ರಿಗೂ ಒಂದು ಆಸೆ ಇರುತ್ತೆ, ಅವ್ರು ಆ್ಯಕ್ಟ್ ಮಾಡುವಂಥ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಸಾಂಗ್ ಸಿಗಬೇಕು ಅಂತ. ನನ್ನ ಲೈಫಲ್ಲೇ ನನ್ನ ಬೆಸ್ಟು ಸಾಂಗ್ ಕೊಟ್ಟಿದ್ದೀರಾ ಸರ್. ಏನೇ ಆದರೂ ಮೊದಲು ಅನ್ನೋದು ತುಂಬ ಸ್ವೀಟಾಗಿರುತ್ತೆ. ನೀವು ತುಂಬ ಚೆನ್ನಾಗಿ ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಹಂಗೆ ಇಬ್ಬರು ಸಹಿತ ಮೇಡಮ್ಮು, ಹರ್ಷಿಕಾ ಮೇಡಮ್ಮು, ಆಮೇಲೆ ರಜತ್ ಸರ್ ನಿಜವಾಗ್ಲೂ ತುಂಬ ಖುಷಿ. ಅಂದರೆ ನಾವು ಆ್ಯಕ್ಟ್ ಮಾಡೋವಂಥ ಸಂದರ್ಭದಲ್ಲೂ ಸಹಿತ ಅದು ಕೇಳಿದಾಗ ನಮಗೆ ಅಂದರೆ ಅದು ಫೀಲ್ ಆಗ್ತಿತ್ತು. ಆದರೆ ಕೆಲವೊಂದು ಸಲ ಅಷ್ಟು ಇಂಪ್ರೆಸಿವ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ವಿನೋದ್ ಸರ್ ಬಗ್ಗೆ ಮತ್ತು ಮಾತಾಡಲೇಬೇಕು. ಒಂದು ಟೀಮು ಟ್ಯಾಲೆಂಟು ಇದ್ದಾಗ ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿ ನೀವೇನು ಕೇಳ್ತಿರೋ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಜೊತೆ ನಿಂತಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಅದೆಲ್ಲರ ಜೊತೆಗೆ ನಮ್ಮ ಮನೋಜ್ ಅಣ್ಣಯ್ಯವರು ನಿರ್ದೇಶಕರು ಪ್ರತಿಯೊಂದು ಪಾತ್ರನೂ ಬರೆದಿಲ್ಲ, ಅವರು ಕೆತ್ತಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಪಾತ್ರಗಳಿಗೂ ಅದರದ್ದೇ ಆದ ಸುಮ್ಮನೆ ಒಂದು ಪಾತ್ರ ಬಂದು ಹೋಗಲ್ಲ. ಆ ಪಾತ್ರ ಏನೋ ಒಂದು ವಿಷಯನ ಅಥವಾ ಏನೋ ಒಂದು ಇದನ್ನು ಬಿಟ್ಕೊಟ್ಟು ಹೋಗುತ್ತೆ. ಸೊ ಆ ಥರದ್ದೊಂದಷ್ಟು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಮನೋಜ್ ಅಣ್ಣಯ್ಯ ಅವ್ರಿಗೆ ನಾನು ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದನ ತಿಳಿಸ್ತೀನಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್.